ಹಾಯ್, ಹಲೋ, ನಮಸ್ಕಾರ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಸ್ಟೋರೇಜ್ ಯೂನಿಟ್ನ ತರಿಸಿದೆ ಅಮೆಝಾನಲ್ಲಿ. ಈ ಕ್ಲಿಪ್ಪಿಂಗ್ ಬಂದ್ಬಿಟ್ಟು ಹೇಗೆ ಆರ್ಡರ್ ಮಾಡೋದು ಅಂತ ಹಾಕಿರೋದು. ಅಮೆಝಾನ್ಗೆ ಹೋಗ್ಬಿಟ್ಟು ಕ್ಯಾಬಿನೆಟ್ ಅಂತ ನೀವು ಸರ್ಚ್ ಮಾಡಿದ್ರೆ ಅಲ್ಲಿ ನಿಮಗೆ ಸಿಗುತ್ತೆ ಫಾರ್ ಲಿವಿಂಗ್ ರೂಮ್, ಬೆಡ್ರೂಮ್ ಅಂತ ಆಪ್ಷನ್ ಸಿಗುತ್ತೆ. ಸೊ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಸಿ ವೇರಿಯಸ್ ಆಪ್ಷನ್ಸ್. ನಾನು ತರಿಸಿರೋದು ಇದು 1849 ರುಪೀಸ್ದು. ಸೊ ಇಲ್ಲಿ ನೀವು ನೋಡ್ಬೋದು ಎಲ್ಲ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ಸ್ ಕೂಡ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಫ್ರಮ್ ದ ಡೈಮೆನ್ಷನ್ಸ್ ಟು ದ ಕಲರ್ಸ್ ದಟ್ ಆರ್ ಅವೈಲಬಲ್, ಎಷ್ಟು ಟೈರ್ ಇರುತ್ತೆ ಅಂತ ಒಂದು ವಿಡಿಯೋ ಇನ್ಸ್ಟ್ರಕ್ಷನ್ಸ್ ಕೂಡ ಅದರಲ್ಲಿರುತ್ತೆ. ಸೊ ನೀವು ನಿಮ್ಮ ರಿಕ್ವೈರ್ಮೆಂಟ್ ತಕ್ಕನಾಗೆ ಚೂಸ್ ಮಾಡ್ಕೋಬೋದು. ಆ್ಯಂಡ್ ಹೌ ಟು ಇನ್ಸ್ಟಾಲ್, ಹೆಂಗೆ, ಯಾವ ಪ್ರೊಸೆಸ್, ಯಾವ ಡೈರೆಕ್ಷನಲ್ಲಿ ಯಾವ ಸ್ಲೇಡ್ಸ್ ಇನ್ಸ್ಟಾಲ್ ಮಾಡಬೇಕು ಅದೆಲ್ಲ ಪೂರಾ ಇನ್ಫಾರ್ಮೇಷನ್ ಇರುತ್ತೆ. ಸೊ ಈ ಒಂದು ಸ್ಟೋರೇಜ್ ಯೂನಿಟ್ನ ನೀವು ಕಿಚನ್ಗಾದರೂ ಯೂಸ್ ಮಾಡ್ಬೋದು, ಬೆಡ್ರೂಮ್ಗಾದರೂ ಯೂಸ್ ಮಾಡ್ಬೋದು, ಕಿಡ್ಸ್ ರೂಮ್ಗಾದರೂ ಯೂಸ್ ಮಾಡ್ಬೋದು, ಲಿವಿಂಗ್ ರೂಮ್ಗಾದರೂ ಯೂಸ್ ಮಾಡ್ಬೋದು ಟು ಸ್ಟೋರ್ ವೇರಿಯಸ್ ಪ್ರಾಡಕ್ಟ್ಸ್. ಆ್ಯಂಡ್ ಸಿನ್ಸ್ ಇದು ಕಾಂಪ್ಯಾಕ್ಟಾಗಿ ಉದ್ದ ಇರೋದ್ರಿಂದ ಇಟ್ ವಿಲ್ ಆಕ್ಯುಪೈ ಲೆಸ್ ಸ್ಪೇಸ್ ಆ್ಯಂಡ್ ಆರ್ಗನೈಸ್ ಮಾಡೋಕ್ಕೂ ಈಸಿ ಆಗುತ್ತೆ. ಎಲ್ಲ ಒಂದು ಪ್ಲೇಸಲ್ಲಿ ನೀಟಾಗಿ ಇಟ್ಕೋಬೋದು. ನೀವು ನೋಡ್ಬೋದು ಅಲ್ಲಿ 5 ಟೈರ್ದು ಇದೆ, 6 ಟೈರ್ದು ಇದೆ, 2 ಟೈರ್ದು ಇದೆ, 4 ಟೈರ್ದು ಇದೆ. ಸೊ ನೀವು ಅಕಾರ್ಡಿಂಗ್ ಟು ಯೋರ್ ರಿಕ್ವೈರ್ಮೆಂಟ್ ನೀವು ಅದನ್ನು ಚೂಸ್ ಮಾಡ್ಕೊಂಡು ಆರ್ಡರ್ ಪ್ಲೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ಲಿಪ್ಪಿಂಗ್ ಬಂದ್ಬಿಟ್ಟು ಅನ್ಬಾಕ್ಸಿಂಗ್ ವಿಡಿಯೋ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಒಂದು ಕ್ಯೂಬ್ನ ಅಸೆಂಬಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಪಾಸ್ ಮಾಡಿ ನಿಧಾನಕ್ಕೆ ನೋಡಿ, ಯು ಕ್ಯಾನ್ ರೆಫರ್ ದಿಸ್ ವಿಡಿಯೋ ಆ್ಯಂಡ್ ಟ್ರೈ ಟು ಅಸೆಂಬಲ್ ಇಟ್. ಸೊ ಫಸ್ಟ್ ಬಂದು ಫೂಟ್ ಅಸೆಂಬಲ್. ಸೊ ನೀವು ಅಲ್ಲಿ ಸಾಕೆಟ್ಸ್ ನೋಡ್ಕೋಬೇಕು. ಸೊ ಅದು ಮ್ಯಾಚ್ ಆಗಂಗೆ ನೀವು ಇನ್ಸರ್ಟ್ ಮಾಡಿಕೊಂಡ್ರೆ ನೀಟಾಗಿ ಇನ್ಸರ್ಟ್ ಆಗುತ್ತೆ. ಸೊ ಇವಾಗ ಫೂಟ್ ಇನ್ಸರ್ಟ್ ಆದಮೇಲೆ ಸೈಡ್ ವಾಲ್ಸ್ ಮತ್ತು ಟಾಪ್ ಬೇಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಆರೋ ಮಾರ್ಕ್ಸ್ ಎಲ್ಲ ಅವರೇ ನೀಟಾಗಿ ಇಂಡಿಕೇಟ್ ಮಾಡಿರ್ತಾರೆ ಈಚ್ ಫ್ರೇಮಲ್ಲಿ. ಸೊ ನೀವು ಅದನ್ನು ಫಾಲೋ ಮಾಡ್ತಾ ನೀಟಾಗಿ ಇನ್ಸರ್ಟ್ ಮಾಡ್ಕೋಬೋದು. ಮ್ಯಾನ್ಯುಯಲಲ್ಲಿ ಕೂಡ ಕೊಟ್ಟಿರ್ತಾನೆ. ಆಲ್ಸೋ ಇಂದ ಆರ್ಡರ್ ಮಾಡಬೇಕಾದ್ರೆ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ಸ್ ಕೂಡ ಕೊಟ್ಟಿರ್ತಾರೆ ಅಮೆಝಾನಲ್ಲಿ. ಸೊ ಅದನ್ನು ರೆಫರ್ ಮಾಡ್ತಾ ನೀವು ಇನ್ಸರ್ಟ್ ಮಾಡ್ಕೋಬೋದು. ಮತ್ತು ಪ್ರತಿಯೊಂದಕ್ಕೂ ಈ ಥರ ಸಾಕೆಟ್ಸ್ ಇರುತ್ತೆ. ಸೊ ಆ ಸಾಕೆಟ್ ಕರೆಕ್ಟಾಗಿ ನಾವು ಫಿಕ್ಸ್ ಮಾಡಿದ್ರೆ ನೀಟಾಗಿ ಸ್ಟೇಬಲಾಗಿ ಕೂರುತ್ತೆ. ಸೊ ಇಲ್ಲಿ ನೀವು ವಾಲ್ಸ್ ಇನ್ಸರ್ಟ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಆ ಗ್ರೂವ್ಸ್ನ ನೋಡಿಕೊಂಡು, ಪ್ಯಾಟರ್ನ್ಸ್ ನೋಡಿಕೊಂಡು ಇನ್ಸರ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ಡೋರ್ ಇನ್ಸರ್ಟ್ ಮಾಡೋದು ಕ್ಲಿಪ್ಪಿಂಗ್ ಬರುತ್ತೆ. ಆ ಗ್ರೂವ್ ಒಳಗೆ ಕರೆಕ್ಟಾಗಿ ಅದನ್ನು ಫಿಕ್ಸ್ ಮಾಡ್ಕೊಂಡು, ಚೆಕ್ ಮಾಡ್ಕೊಂಡು ಇನ್ಸರ್ಟ್ ಮಾಡಬೇಕು.
ಸ್ವಲ್ಪ ಕಷ್ಟ ಇದೆ. ಎಫರ್ಟ್ಸ್ ಹಾಕಬೇಕು. ಆಲ್ ಥ್ಯಾಂಕ್ಸ್ ಟು ಮೈ ಹಸ್ಬೆಂಡ್ ಫಾರ್ ಹೆಲ್ಪಿಂಗ್ ಮೀ ವಿತ್ ದ ಇನ್ಸ್ಟಾಲೇಷನ್. ಇಲ್ಲಿ ನೋಡ್ತಾ ಇರ್ಬೋದು ಗ್ರೂವ್ಸ್ ಇದೆ. ಸೊ ಅದು ಕರೆಕ್ಟಾಗಿ ಕೂರಿಸ್ಬೇಕು. ಸೊ ಡೋರ್ ಹಾಕಿದ್ಮೇಲೆ ನಿಮ್ಮದು ಟಾಪ್ ಬೇಸ್ ಬರುತ್ತೆ. ಸೊ ಇವಾಗ ಕಂಪ್ಲೀಟ್ ಇನ್ಸ್ಟಾಲೇಷನ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ನೀವು ಮೇಲ್ಗಡೆ ಕೂಡ ಸ್ಟೋರ್ ಮಾಡ್ಬೋದು. ಆ್ಯಂಡ್ ಡೋರ್ ಕೂಡ ಸ್ವಲ್ಪ ಒಪ್ಯಾಕ್ ಇರೋದ್ರಿಂದ ನೀವು ಒಳಗಡೆ ಏನು ಇಟ್ಟಿದ್ದೀರಾ ಅದು ಕಾಣಿಸಲ್ಲ. ಸೊ ಇಟ್ ಗಿವ್ಸ್ ಸಮ್ ನೀಟರ್ ಆ್ಯಂಡ್ ಕ್ಲೀನರ್ ಲುಕ್. ಆ್ಯಂಡ್ ಸ್ಪೇಷಿಯಸ್ ಆಗಿ ಕೂಡ ಇದೆ, ನೀವು ನೋಡ್ಬೋದು. ಸೊ ಈ ರೀತಿ ಕಾಣಿಸುತ್ತೆ ಕಂಪ್ಲೀಟ್ ಇನ್ಸ್ಟಾಲೇಷನ್ ಆದಮೇಲೆ. ಸೊ ಈ ರೀತಿಯಾಗಿ ಕಾಣಿಸುತ್ತೆ. ಅದು ಸ್ವಲ್ಪ ನಿಮಗೆ ಮೆಸ್ಸಿ ಅನಿಸ್ಬೋದು, ಬಟ್ ಸಿನ್ಸ್ ದ ಡೈರೀಸ್ ಆರ್ ಆಫ್ ಡಿಫ್ರೆಂಟ್ ಸೈಜಸ್, ಸೊ ಆ ರೀತಿ ಕಾಣಿಸುತ್ತೆ. ಕ್ಲೋಸ್ ಮಾಡಿದ್ಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ನೀವು ಮೇಲ್ಗಡೆ ಕೂಡ ಇಟ್ಕೋಬೋದು. ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋಗೆ ಸಿಗ್ತೀನಿ. ಟೇಕ್ ಕೇರ್. ಬಾಯ್.